ಟೆಕ್ನಿಕಲ್ ವಿಂಗ್ಸ್ ಎಲ್ಲ ತಗೊಳ್ತೀರಾ, ಅವ್ರದ್ದು ಡಿಮ್ಯಾಂಡ್ ಇದೆ ಸರ್. ನಾವು ಕೂಡ ಟೆಕ್ನಿಕಲ್ ಅಲ್ಲಿ ತುಂಬಾ ಫಾಸ್ಟ್ ಇದ್ದೇವೆ, ಪರ್ಫೆಕ್ಟ್ ಇದ್ದೇವೆ. ನಮ್ಮನ್ನು ಕೂಡ ಟೆಕ್ನಿಕಲ್ ವಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬಳಸ್ಕೊಳ್ಳಿ ಎನ್ನುವಂತ ಡಿಮ್ಯಾಂಡ್ ಕೂಡ ಅವ್ರದ್ದು ಇದೆ. ಸೊ ಹಾಗಾಗಿ ತಮ್ಮ ಸೆಕ್ರೆಟರಿಯೇಟ್ ಸರ್ವಿಸ್ ನಲ್ಲಿ 1 or 2 ಪೋಸ್ಟ್ ಗಳನ್ನ ಟೆಕ್ನಿಕಲ್ ವಿಂಗ್ ಅನ್ನ, ಅಡ್ಮಿನಿಸ್ಟ್ರೇಷನ್ ಬೇಡ ಸರ್, ಟೆಕ್ನಿಕಲ್ ವಿಂಗ್ ಅಲ್ಲಿ ಎಲ್ಲೆಲ್ಲ ಅವಕಾಶಗಳಿದೆ ಅದನ್ನ ಒಂದು ಅವಕಾಶವನ್ನ ತಾವು ಡೆಪ್ಯುಟೇಷನ್ ಸರ್ವಿಸ್ ಅಲ್ಲಿ ಮಾಡಿಕೊಟ್ರೆ ಖಂಡಿತ ನಿರೀಕ್ಷೆ ಅವ್ರದ್ದಿದೆ. ಅದೊಂದು ಡಿಮ್ಯಾಂಡ್ ಅನ್ನ ತಾವು ಮಾಡಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಸಾಹೇಬರು ಕೂಡ ಅದನ್ನು ಮಾಡಿಕೊಡ್ತಾರೆ ಎನ್ನುವಂತ ನಂಬಿಕೆ ನಮಗೆ ಕೂಡ ಇದೆ. ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಬಹಳಷ್ಟು ಸಂದರ್ಭದಲ್ಲಿ ಸರ್ಗೆ ಭೇಟಿ ಮಾಡ್ತೇವೆ. ಯಾವ ಸಂದರ್ಭದಲ್ಲಿ ಬಂದರೂ ಕೂಡ ನೌಕರರ ವಿಚಾರ ಬಂದಾಗ ಏನಿದೆ ಡಿಮ್ಯಾಂಡ್ ಅಂತ ಹೇಳುವಂಥದ್ದು ಇರ್ಬೋದು, ಕೆಲಸವನ್ನು ಮಾಡಿಕೊಡುವಂಥದ್ದು ತುಂಬಾ ಸರ್ವಿಸ್ ಓರಿಯೆಂಟೆಡ್ ನಮಗೆ ಕೂಡ ಮಾಡುವಂಥದ್ದನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಥರ ಸ್ಟ್ರೆಂತ್ ಆಗಲಿಲ್ಲ ಅಂದರೆ ಬರುವಂಥ ದಿನಗಳಲ್ಲಿ ನಮ್ಮ ಇಲಾಖೆಗಳು ಕೂಡ ಖಾಸಗೀಕರಣ ಆಗುವಂಥ ದಿನಗಳನ್ನು ಒತ್ತಡದಿಂದ ನೋಡಬೇಕಾಗ್ತದೆ. ಸೊ ಅದಾಗಬಾರ್ದು ಅಂತ ಹೇಳಿದ್ರೆ ಇಲಾಖೆ ಅಭಿವೃದ್ಧಿ ಆಗಬೇಕು, ಮತ್ತೆ ಸುಧಾರಣೆಗಳಾಗಬೇಕು, ಮತ್ತೆ ಜನಮುಖಿಯಾಗಿ ಸಮಾಜಮುಖಿಯಾಗಿ ಆಗುವಂಥ ವಿಚಾರದಲ್ಲಿ ತಮ್ಮೆಲ್ಲರ ಪ್ರಯತ್ನಗಳು ಕೂಡ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಸೊ ಇವತ್ತು ಒಂದು ಸಪ್ತಾಹದ ರೀತಿಯಲ್ಲಿ ಯಾವ ರೀತಿಯಾಗಿ ಕನ್ಸಂಪ್ಷನ್ ಮಾಡುವಂಥ ಎಲೆಕ್ಟ್ರಿಕಲ್ ಬಗ್ಗೆ ಇರ್ಬೋದು, ಮತ್ತೆ ಕೇರ್ ತಗೊಳ್ಳುವಂಥ ವಿಚಾರಗಳಿರ್ಬೋದು, ಮತ್ತೆ ಅನೇಕ ಜನಗಳು ತಮ್ಮ ಬದುಕನ್ನ ಇದರಿಂದ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ, ಎಜುಕೇಟ್ ಮಾಡುವಂಥ ಒಂದು ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡುವಂಥದ್ದನ್ನ ತುಂಬಾ ಸಂತೋಷದ ವಿಚಾರ. ಈ ಹ್ಯಾಂಡ್ ಬಿಲ್ ಅನ್ನು ನೋಡಿದ್ರೆ ಸೊ ಎಲ್ಲ ಸಂಗತಿಗಳು ಕೂಡ ಈ ಹ್ಯಾಂಡ್ ಬಿಲ್ ಅಲ್ಲಿ ರೆಕಾರ್ಡ್ ಆಗಿದೆ. ಸೊ ಇದು ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಗೇನು ಸಾಹೇಬ್ರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾರೆ, ನೀವೆಲ್ಲ ಕಡೆ ಹೋಗಿ ಇದನ್ನು ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಪ್ರತಿ ಜಿಲ್ಲೆನಲ್ಲಿ ಮಿನಿಮಮ್ 4 to 5 lakhs ಮನೆಗಳಿಗೆ ಇದು ನ್ಯೂಸ್ ಪೇಪರ್ಸ್ ಹೋಗುತ್ತೆ ಸರ್. ಪೇಪರ್ ಇನ್ಸರ್ಷನ್ ಅಲ್ಲಿ ಇದು ಹೋದ್ರೆ ಸೊ ಖಂಡಿತ ಎಲ್ಲರ ಮನೆಗೆ ಕೂಡ ಇದು ರೀಚ್ ಆಗುತ್ತೆ ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ಈ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆನಲ್ಲಿ 50 ಮನೆ ಅಂತ ಹೇಳಿದ್ರೆ ತುಂಬಾ ಏನಿಲ್ಲ. ಸೊ ಲೋಯೆಸ್ಟ್ ಬಜೆಟ್ ಅಲ್ಲಿ ಕೂಡ ಇದು ರೀಚ್ ಆಗ್ಲಿಕ್ಕೆ ಆಗುತ್ತೆ. ಸೊ ಯಾಕಂದ್ರೆ ಜನಗಳು ಅಟ್ಲೀಸ್ಟ್ ಅವ್ರ ಮನೆಗೆ ಹೋದ್ರೆ ಅಟ್ಲೀಸ್ಟ್ 1 ನಿಮಿಷ ರೀಡ್ ಮಾಡ್ತಾರೆ. ಸೊ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಲ್ಯಾಶ್ ಟುಗೆದರ್ ಆಗುತ್ತೆ. ಸೊ ಆಯಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ ಪೇಪರ್ ಇನ್ಸರ್ಟ್ ಮಾಡ್ಲಿಕ್ಕೆ ಅದು ಪೇಪರ್ ಅಸೋಸಿಯೇಷನ್ಸ್ ಇದ್ದಾರೆ, ಅವ್ರಿಗೆ ಅದನ್ನ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಮೂಲಕ ರೀಚ್ ಮಾಡಿದ್ರೆ ಸೊ ಎಲ್ಲ ಕಡೆ ಹೋಗುತ್ತೆ. ಅಟ್ಲೀಸ್ಟ್ ಈ ಪ್ರೋಗ್ರಾಮ್ ಮಾಡಿದ್ದು ಕೂಡ ಸಕ್ಸಸ್ ಆಗುತ್ತೆ. ಇವ್ರು ಹೋಗದೇ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಆ ಮನೆಗೆ ಈ ಹ್ಯಾಂಡ್ ಬಿಲ್ ರೀಚ್ ಆಗುತ್ತೆ. ಎಲ್ಲ ಕಂಟೆಂಟ್ ಕೂಡ ಇದರಲ್ಲಿದೆ, ಅದನ್ನ ತಾವು ದಯಮಾಡಿ ತಮ್ಮ ಇಲಾಖೆಯಿಂದ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಎನ್ನುವಂಥದ್ದು ನನ್ನ ವಿನಂತಿ ಆಗಿದೆ ಎನ್ನುವಂಥ ಮಾತನ್ನ ಹೇಳ್ತಾ, ಸೊ ಹೆಚ್ಚಿನ ಸಂಗತಿಗಳನ್ನ ಸಾಹೇಬರು ಇಲಾಖೆ ಬಗ್ಗೆ ಇರ್ಬೋದು, ಅವೇರ್ನೆಸ್ ಬಗ್ಗೆ ಕೂಡ ಅವರು ಅದನ್ನು ಮಾತನಾಡ್ತಾರೆ. ಇಷ್ಟು ಸಂಗತಿಗಳನ್ನ ಪ್ರಸ್ತಾಪ ಮಾಡ್ತಾ ತಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ, ನಮ್ದು ಕೂಡ ಒಂದು 2-3 ಡಿಮ್ಯಾಂಡ್ಸ್ಗಳಿದೆ. ಸಾಹೇಬರು ಕೂಡ ಮುಂದಿನ ದಿನಗಳಲ್ಲಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಈಡೇರಿಸಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ NPS OPS ಆಗೋದಕ್ಕೆ ಈ 11th ಅಲ್ಲಿ ಕೂಡ ಅವ್ರಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರ ಮೇಲೆ ಡಿಮ್ಯಾಂಡ್ ಅನ್ನು ಕೂಡ ನಾವು ಇಡ್ತಾ ಇದ್ದೇವೆ. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಒಂದೇ ಒಂದು ಉದಾಹರಣೆ ಅಂದ್ರೆ, ಈ ಇಲಾಖೆಯಿಂದ ವರ್ಷಕ್ಕೆ ಸರ್ಕಾರಕ್ಕೆ 4,000 ಕೋಟಿ ರೆವಿನ್ಯೂ ಬರ್ತಾ ಇದೆ. ಇಲಾಖೆಗೆ ಖರ್ಚಾಗ್ತಾ ಇರೋದು ಕೇವಲ 28ರಿಂದ 30 ಕೋಟಿ. ಹೈಯೆಸ್ಟ್ ರೆವಿನ್ಯೂ, ಲೋಯೆಸ್ಟ್ ಎಕ್ಸ್ಪೆಂಡಿಚರ್. ಆದರೆ ಇವತ್ತು ಏನಾಗಿದೆ, ನಾನು ಗೌರವ್ ಗುಪ್ತಾ ಸಾಹೇಬರು ವೇದಿಕೆಯಲ್ಲಿದ್ದಾರೆ, ಅದೇನೋ ಮಹಾರಾಷ್ಟ್ರ ಮಾದರಿ
ತ್ರಿಪುರಾ ಮಾದರಿ, ಗುಜರಾತ್ ಮಾದರಿ ಅಂದ್ಬಿಟ್ಟು ನಮ್ಮ ಏನು ಇವತ್ತು ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅವರ ಜವಾಬ್ದಾರಿ ಅಬೋ 33 kV ಮೇಲೆ ಸಾಕು, ಬಿಲೋ 33 kV ಬೇಡ ಅಂತ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಪ್ರಸ್ತಾವನೆ ಇಟ್ಟು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ವಿದ್ಯುತ್ ಗುತ್ತಿಗೆದಾರರು ಬೇಡ ಅಪ್ ಟು 1 ಮೆಗಾವ್ಯಾಟ್ ಅವರಿಗೆ ಅಂತ. ಅಂದ್ರೆ ವಿದ್ಯುತ್ ಗುತ್ತಿಗೆದಾರ ಬೇಡ, ಓನರೇ ಸೆಲ್ಫ್ ಡಿಕ್ಲರೇಷನ್. ಇವತ್ತು 4,000 ಕೋಟಿ ರೆವಿನ್ಯೂನ್ನ ಕೊಡ್ತಾ ಇದೆ ಕೇವಲ 212 ಜನ ಸಿಬ್ಬಂದಿ ವರ್ಗ. ಇಲಾಖೆಯಲ್ಲಿರೋದು ಕೇವಲ 212 ಜನ ಸಿಬ್ಬಂದಿ ವರ್ಗ 4,000 ಕೋಟಿ ಸರ್ಕಾರಕ್ಕೆ ಅನುದಾನವನ್ನು ರೆವಿನ್ಯೂ ಬಜೆಟ್ ಬರ್ತಾ ಇದೆ. ಅಂದ್ರೆ ಈ 212 ಜನಕ್ಕೆ ನಾವು ಇವರ ಇಲಾಖೆಯಿಂದ ಕಾಂಟ್ರಾಕ್ಟರ್ಸ್, ವೈರ್ಮೆನ್ ಮತ್ತು ಸೂಪರ್ವೈಸರ್ ಪರ್ಮಿಟ್ ಅನ್ನು ಒಟ್ಟು ಟೋಟಲ್ ಲೈಸೆನ್ಸ್ ಅನ್ನ 69,812 ಜನಕ್ಕೆ ಇಶ್ಯೂ ಮಾಡಿದ್ದಾರೆ. ಇವರ 212 ಜನಗಳ ಜೊತೆ ನಾವು 69,000 ಜನ ಸರ್ಕಾರದ ಪರವಾಗಿ ಇವರಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ನಮ್ಮ ಅಪರ ಕಾರ್ಯದರ್ಶಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಫ್ರೀಡಮ್ ಪಾರ್ಕ್ ಅಲ್ಲಿ ಇದೇ ಚರ್ಚೆನೇ ಇಟ್ಟು ಇರುವಂತ ಇಲಾಖೆ ನಮ್ಮಲ್ಲಿ ಇಡೀ ರಾಷ್ಟ್ರದಲ್ಲಿ ನೀವು ಎಲ್ಲೇ ಹೋಗಿ ಒಂದು ವಿದ್ಯುತ್ ಸಂಪರ್ಕದ ಸ್ಥಾವರಗಳನ್ನ ನೀವು ನೋಡಿ, ಇಲ್ಲಿರುವಷ್ಟು ಒಂದು ಶಿಸ್ತು ಅಥವಾ ಒಂದು ನೀತಿ ವರ್ಕ್ ಬೇರೆ ಎಲ್ಲೂ ಇಲ್ಲ. ನಾವು ಅಯೋಧ್ಯೆಯಲ್ಲೆಲ್ಲ ಹೋದಾಗ ಲಕ್ಷಾಂತರ ಜನ ಸೇರ್ತಾರೆ. ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಸೆಂಟರ್ ನೋಡಿದ್ರೆ ಅಲ್ಲಿ ಹತ್ರ ಹೋಗಕ್ಕೆ ಆಗಲ್ಲ. ಆ ಕಾಶಿ ಆ ಮೇನ್ ದೇವಸ್ಥಾನ ಹತ್ರ ಒಂದು DC ನನ್ನ ಫೋಟೋ ಎಲ್ಲ ತಂದಿದ್ದೀನಿ. ಅಂದ್ರೆ ನಮ್ಮಲ್ಲಿ ಒಂದು ಸಣ್ಣ ಪರಿವರ್ತಕವನ್ನು ಇಟ್ಟರೆ ಈ ಇಲಾಖೆ ಬಹಳ ಶಿಸ್ತುಬದ್ಧವಾಗಿ, ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಅಷ್ಟು ವರ್ಕನ್ನ ಈ ರಾಜ್ಯದ 7 ಕೋಟಿ ಜನರ ವಿದ್ಯುತ್ ಸುರಕ್ಷತೆಯನ್ನ ಇವರು ಕಾಪಾಡ್ತಾ ಇದ್ದಾರೆ. ಸುಮ್ಮನೆ ಒಂದು ಕ್ವಶನ್ ಕೇಳ್ತೀವಿ, ಯಾಕೆ ಸಪ್ತಾಹ ಮಾಡಬೇಕು? ಸುರಕ್ಷತಾ ಸಪ್ತಾಹ ಯಾಕೆ ಬೇಕು? ಯಾಕೆ ಫಸ್ಟ್ ಯಾಕೆ ಬಂತಿದ್ದು? ನೀವು ನೋಡಿ, ನಾವು ಬರೀ ಫಿಗರ್ಸ್, ನಂಬರ್ಸ್ ಹೇಳ್ತೀವಿ. ಇಷ್ಟು ಜನ ಸಾಯ್ತಾ ಇದ್ದಾರೆ ವರ್ಷಕ್ಕೆ, ಇಷ್ಟೊಂದು ಜನ ಇದಕ್ಕೊಂದು ಸಾಯ್ತಾ ಇದ್ದಾರೆ. ಆದರೆ ಜನ ಅದನ್ನು ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಲ್ಲ. ಯಾಕೆಂದರೆ ಇದು ಒಂದೇ ಥರ, ಒಂದೇ ಕಡೆ, ಒಂದೇ ಸಮಯದಲ್ಲಿ ಉಂಟಾಗಲ್ಲ. ಒಂದು ವರ್ಷದಲ್ಲಿ ಪ್ರತಿದಿನ ಇಲ್ಲೊಂದೆರಡು, ಅಲ್ಲೊಂದು, ಆ ದೇಶದಲ್ಲಿ ಇಲ್ಲೊಂದಿಷ್ಟು. ಸೊ ಅದೇ ಥರ ಜನಗಳಿಗೆ ಒಂದು ಜಾಗೃತಿ ಮೂಡಿಸ್ಬೇಕು. ಜಾಗೃತಿ ಅಂದರೆ ಅವ್ರಿಗೆ ಒಂದು ಭಯ ಥರ ಬರಬೇಕು. ಈಗ ಫಸ್ಟಿಂದ ಸಾಮ, ವೇದ, ದಂಡ ಅಂತ ಹೇಳ್ತಾರೆ. ಫಸ್ಟು ಒಳ್ಳೆದು ಹೇಳೋದು, ನೆಕ್ಸ್ಟು ಸ್ವಲ್ಪ ಹಾರ್ಷ ಹೇಳೋದು, ಕಡೆಗೆ ಅವ್ರಿಗೆ ಭಯ ಪಡಿಸ್ಬೇಕು. ಸೊ ಆ ರೀತಿ ಏನಾರು ಒಂದು ಮಾಡಬೇಕು. ಈ ಸಪ್ತಾಹ ಮಾಡ್ತಾ ಇರೋದು ಏನಂದರೆ ಬರೀ ನಾವು ಮಾಡ್ತಾ ಬರೀ ನಂಬರ್ಸ್ ಇದೆ ಅಂತ. ಆದರೆ ನಾವೀಗ ನೋಡಿ, ಈಗ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಏನೊಂದು ಕೊಟ್ಟಿದ್ದೀವಿ. ಇದರಲ್ಲಿ ಎಷ್ಟು ಜನ ಇದನ್ನು ಫಾಲೋ ಮಾಡ್ತಾರೆ? ಎಲ್ಲರ ಮನೆಯಲ್ಲೂ ಫಾಲೋ ಮಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಆದರೆ ಇದನ್ನ ಯಾಕೆ ಫಾಲೋ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಫಾಲೋ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಮುಂಜಾಗ್ರತೆಗಿಂತ ಮುಂಚಿತವಾಗಿ ಯಾವಾಗಲೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅಂದರೆ ಒಬ್ಬರಿಗೆ ಅರಿವು ಮೂಡಿಸ್ಬೇಕು. ಈಗ ನಾನು ಒಂದು ಟ್ರಾನ್ಸ್ಫಾರ್ಮರ್ ಹಿಂಗೆ ಹಾಕ್ಬೇಕಂದ್ರೆ ಅಲ್ಲಿ ಹೋಗಿ ಈ ಟ್ರಾನ್ಸ್ಫಾರ್ಮರ್ ಈ ಥರನೇ ಯಾಕೆ ಹಾಕಬೇಕು, ಇದಕ್ಕೆ ಕ್ಲಿಯರೆನ್ಸ್ ಯಾಕೆ ಕೊಡಬೇಕು, ಈ ಕೇಬಲ್ ಇದೇ ಥರ ಯಾಕೆ ಹಾಕಬೇಕು, ಇದ್ರ ಬಗ್ಗೆ ಜನಗಳಲ್ಲಿ ಹೇಳಬೇಕು. ಅಂದರೆ ಫಸ್ಟ್ ಯಾವುದೇ ಒಂದು ವಿದ್ಯುತ್ ಸ್ಥಾವರ ಅಳವಡಿಸ್ಕೊಳ್ಬೇಕಾದ್ರೆ ಸರಿಯಾಗಿ ಒಂದು ಡಿಸೈನ್ ಇರಬೇಕು. ನಾಳೆ ಇವತ್ತೇನೋ ಹಾಕ್ಬಿಡ್ತೀವಿ, ಒಂದು ತಿಂಗಳಲ್ಲಿ ಮತ್ತೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ರೂಲ್ಸ್ ಫಾಲೋ ಮಾಡಿದ್ದಾರೆ. ಈಗ ರೂಲ್ಸ್ ಫಾಲೋ ಮಾಡೋದ್ರಿಂದ ಅವ್ರಿಗೆ ಸೇಫ್ಟಿ ಆಗಲಿಲ್ಲ. ನಾಳೆ ಚೇಂಜ್ ಮಾಡಬೇಕಾದ್ರೆ, ಅದನ್ನು ಹೆಚ್ಚಿಸ್ಬೇಕಾದ್ರೆ, ಸೊ ಅದನ್ನು ಮನದಟ್ಟು ಮಾಡಿಕೊಂಡು ಯಾವಾಗಲೂ ಪ್ರಾಪರಾಗಿ ಡಿಸೈನ್ ಮಾಡಬೇಕು. ಡಿಸೈನ್ ಮಾಡಿದ ನಂತರ ಅದನ್ನು ನಿಯಮಗಳ ಅನುಸಾರವಾಗಿ ಅಳವಡಿಸಬೇಕು. ಸಾಕಷ್ಟು ಹೇಳಿದ್ದಾರೆ. ಕೆಲವೊಂದು ವಿಚಾರಗಳು ಷಡಕ್ಷರಿ ಅವರು ಹೇಳಿದಂಥ ವಿಚಾರ ಇಲಾಖೆ ಬಹಳ ಸಣ್ಣದು ನಿಜ. ಈಗ ನಾನು ಆ್ಯಕ್ಚುಲಿ ಇಲ್ಲಿಗೆ ಬೆಸ್ಕಾಂಗೆ ಬರೋದಕ್ಕೆ ಮೊದಲು ನಾನು ಜಿಲ್ಲಾಧಿಕಾರಿ ಆಗಿದ್ದೆ. ಸೊ ಸರ್ ಕೂಡ ಹೋಗ್ತಾರೆ, ಅಲ್ಲಿ ವಿಸಿಬಿಲಿಟಿ ಇಲ್ಲ ಇಲಾಖೆದು ಸಣ್ಣ ನಿಮ್ಮಷ್ಟೇ ಸಣ್ಣ ಇಲಾಖೆಗಳು ಸಾಕಷ್ಟು ಇದೆ. ಈ ಕಾನೂನು ಮತ್ತು ಮಾಪನ ಇಲಾಖೆ ಇಂಥದ್ದು ಕೆಲವು ಕಂಟ್ರೋಲರ್ ಅಂಥದ್ದೆಲ್ಲ ಇದೆ, ಒಬ್ಬೊಬ್ಬರೇ ಅಧಿಕಾರಿಗಳು ಇರ್ತಾರೆ. ಬಟ್ ಸ್ಟಿಲ್ ದೇ ಕಮ್ ಟು ಸಮ್ ಆಫ್ ದ ಮೀಟಿಂಗ್ಸ್ ಅಂಡ್ ದೇ ಆರ್ ಸೀನ್ ದೇ, ಅಂದ್ರೆ ದೇ ಆರ್ ದೇರ್ ಅಂತ ಅಂದ್ಬಿಟ್ಟು. ಇಲ್ಲಿ ಏನಾಗ್ತದೆ ಸರ್, ನಾವು DC ಆಗಿದ್ದಾಗ ಕೂಡ ಇವ್ರು ಯಾರು ಬರೋದು ಇಲ್ಲ, CEO ಹತ್ರನೂ ಬರೋದಿಲ್ಲ, DC ಗಳ ಹತ್ರನೂ ಬರೋದಿಲ್ಲ. ಇಲಾಖೆ ಇದೆ ಅಂತ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಅಲ್ಲಿ ಏನಾಗ್ತದೆ, ನಮ್ದು ಯಾವಾಗ ನೆನ್ಸ್ಕೊಂತೀವಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ನ ಅಂತಂದ್ರೆ ಸರ್, ಜಿಲ್ಲೆನಲ್ಲಿ ಮುಖ್ಯಮಂತ್ರಿಗಳದ್ದು ಅಥವಾ ಪ್ರೈಮ್ ಮಿನಿಸ್ಟರ್ ಯಾವುದೋ ಒಂದು ಕಾರ್ಯಕ್ರಮ ಇರ್ತದೆ, ವೇದಿಕೆ ಸಿದ್ಧ ಆಗಿರ್ತದೆ. ಅವಾಗ ಫಸ್ಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅಂತ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬಿಡಿಯಪ್ಪ, ಸೊ ದಟ್ ಅದು ನಮಗೆ ಸೇಫ್ಟಿ. ನಾಳೆ ಹೆಚ್ಚು ಕಡಿಮೆ ರೆಡ್ಯೂಸ್ ನೋಡಿದ್ದಾರೆ ಅಂತ ಅಂದ್ಬಿಟ್ಟು
ದಟ್ಸ್ ವೇರ್ ವಿ ಆಕ್ಚುಲಿ ರಿಮೆಂಬರ್ ಟೈಮ್ ಸರ್. ಅವಾಗಲೂ ಏನು ಹೇಳ್ತೀವಿ, ಇವ್ರು ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ, ಇವ್ರ ಆಫೀಸ್ ಎಲ್ಲಿದೆ, ಯಾಕೆ ಇವ್ರು ಯಾರು ಬಂದು ಮುಖಾನೆ ತೋರಿಸಿರೋದಿಲ್ಲ ಯಾರು ಡಿ ಸಿಗಳಿಗೆ. ಹಾಗೆ ಅವಾಗ ನಾವೇನು ಹೇಳ್ತೀವಿ, ಈಗ ಬೆಸ್ಕಾಮ್ ಅಥವಾ ಎಸ್ಕಾಮ್ನಲ್ಲಿ ಅವರು ನಮ್ಮ ಟಚಲ್ಲಿ ಇರ್ತಾರೆ, SC ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸ್ವಲ್ಪ ಅವರು ಬರ್ತಿರ್ತಾರೆ, ಏನಾದ್ರು ಕೆಲಸಗಳು ಇರ್ತದೆ, ನಾವು ಅವ್ರಿಗೆ ಹೇಳ್ಬಿಡ್ತೀವಿ, ನೋಡಿಯಪ್ಪ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ತಗೊಂಡು ಅವರು ನಿಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ, ಅವ್ರಿಗೆ ಹೇಳಿ ಸರ್ಟಿಫಿಕೇಟ್ ತಗೊಂತಾರೆ. ದಟ್ಸ್ ಹೌ ದ ವಿಸಿಬಿಲಿಟಿ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಈಸ್. ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಸೊ ಡಿಸ್ಟ್ರಿಕ್ಟ್ನಲ್ಲಿ ಅಟ್ಲೀಸ್ಟ್ ಬಿ ಇನ್ ಟಚ್ ವಿತ್ ಡೆಪ್ಟಿ ಕಮಿಷನರ್ ಆ್ಯಂಡ್ COs. ನಾನು ಇಂಥವ್ರು ಇಂಥ ಆಫೀಸು ನಮ್ದು ಇಷ್ಟು ಜನ ಇದ್ದೀವಿ, ಇಂಥ ಕೆಲಸ ನಮ್ದಿದೆ ಅಂತ ಜಸ್ಟ್ ಒಂದ್ಸರಿ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಪದೇ ಪದೇ ಹೋಗೋ ಅವಶ್ಯಕತೆ ಇಲ್ಲ. ಏನಾಗ್ತದೆ, ನಿಮ್ಮದು ರೆಗ್ಯುಲರ್ ರಿವ್ಯೂನಲ್ಲಿ ಏನು ಸಬ್ಜೆಕ್ಟ್ ಬರದೇ ಇರೋದ್ರಿಂದ ಯಾವ ಮೀಟಿಂಗೂ ನಿಮ್ಮನ್ನು ಕರೆಯೋದಿಲ್ಲ. ಸೊ ಹಾಗಾಗಿ ವಿಸಿಬಿಲಿಟಿ ಅಂತ ಡಿಸ್ಟ್ರಿಕ್ಟ್ ಇಸ್ ವೆರಿ ವೆರಿ ಪುವರ್. ಸ್ವಲ್ಪ ಅದನ್ನು ತಾವು ಡೆವಲಪ್ ಮಾಡಬೇಕಾಗ್ತದೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ. ಇಂಥದ್ದೊಂದು ಇಲಾಖೆ ಇದೆ ಅಂತ ಅದನ್ನು ತಾವು ತೋರಿಸ್ಕೋಬೇಕಾಗ್ತದೆ. ಇದೊಂದು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಂದಿದ್ದೀವಿ. ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದರ ಅವಶ್ಯಕತೆ ಬಗ್ಗೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ. ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸು ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಅಥವಾ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ನಮ್ಮ ರಾಷ್ಟ್ರ ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅಂದರೆ, ನಮಗೆ ಇನ್ನಷ್ಟು ಬಹಳಷ್ಟು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಳಕೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಬರುವ ದಿನಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಕೂಡ ಈಗ ನಾವು ಹಿಂದಿನ ಕಾರನ್ನು ಯೂಸ್ ಮಾಡ್ತಾ ಇರುವಾಗ ನೀವು ಪೆಟ್ರೋಲ್ ಬಂಕ್ಗೆ ಹೋಗಿ ಅಲ್ಲಿಂದ ಫ್ಯೂಯಲ್ ತೆಗೆದುಕೊಂಡು ಬರ್ತಾ ಇದ್ರಿ. ಬಟ್ ಅದನ್ನು ಕೂಡ ಎಲೆಕ್ಟ್ರಿಕಲ್ ಕಾರ್ಸ್ ಬರ್ತಕ್ಕಂಥದ್ದು ಆಗಿದೆ. ಅದಲ್ಲದೆ ಕೂಡ ಹಲವಾರು ವಿಷಯಗಳಲ್ಲಿ ಕೂಡ ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟೋವ್ಸ್ ಬರುವಂಥದ್ದು ಆಗಲಿ, ಅಪ್ಲೈನ್ಸಸ್ ಬರ್ತಕ್ಕಂಥದ್ದಿದೆ, ಅದನ್ನು ಕೂಡ ಆಗ್ತಾ ಇದೆ. ಏಕೆಂದರೆ ಕುಕಿಂಗ್ ಗ್ಯಾಸ್ಗಳ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ ಅಥವಾ ಅವೈಲಬಿಲಿಟಿ ಕಡಿಮೆ ಇದೆ ಅಂತ ಹೇಳಿ. ಸೊ ಇಡೀ ವಿಶ್ವಾದ್ಯಂತ electrical energy is the most energy which is being used, and it is projected to increase over the number of years. ಅಂದರೆ ಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಳಕೆ ಮಾಡ್ತಕ್ಕಂಥದ್ದು ಇನ್ನೂ ಜಾಸ್ತಿ ಆಗುತ್ತೆ. ಕೋಲ್ ಆಗಲಿ, ಪೆಟ್ರೋಲಿಯಂ ಆಗಲಿ ಅಥವಾ ಏನಿದೆ ಅದೆಲ್ಲವೂ ಯೂಸ್ ಮಾಡ್ತಕ್ಕಂಥದ್ದು ಕಡಿಮೆ ಆಗಬಹುದು ಅಂತ ಕೂಡ ಹೇಳ್ತಾರೆ. One of the reasons is that electrical energy is, all of your electrical engineers, electrical energy is easy to convert into any form. ಯಾವುದೋ ಫಾರ್ಮ್ನಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಇಂಡಸ್ಟ್ರೀಸ್ನಲ್ಲಿ ಉದಾಹರಣೆಗಾಗಿ ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರು ಸದಾಕ್ಷಿ ಇದೆ, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ DIC ಅಂತ ಹೇಳಿ ಅದಕ್ಕೊಂದು ಲೋಗೋ ಇದೆ. ಆ ಲೋಗೋನಲ್ಲಿ ಯಾವಾಗಲೂ ಏನಿರುತ್ತೆ, ಒಂದು ಚಿಮ್ನಿ ಇರುತ್ತೆ, ಚಿಮ್ನಿಯಿಂದ ಹೊಗೆ ಹೋಗ್ತಾ ಇರ್ತದೆ, ಅದು ಇಂಡಸ್ಟ್ರೀಸ್ ಅಂತ ಹೇಳಿ ಇರುತ್ತೆ. ಆದರೆ ಈಗ ಯಾವುದೋ ನಮ್ಮ ರಾಜ್ಯದಲ್ಲಿ ನೋಡಿದರೆ, ಬೇರೆ ಕಡೆ ನೋಡಿದರೆ ಯಾವುದೇ ಇಂಡಸ್ಟ್ರೀಸ್ನಲ್ಲಿ ಹೊಗೆ ಬೀಳುವಂಥದ್ದು ಇಂಡಸ್ಟ್ರೀಸ್ ಇರಲ್ಲ. ಆಲ್ ಆಫ್ ದೆಮ್ ಆರ್ ಪವರ್ಡ್ ಬೈ ಎಲೆಕ್ಟ್ರಿಕಲ್ ಪವರ್. ಸೊ ಇಂಥದ್ದು ಒಂದು ಇದ್ದವಾಗ ನಮ್ಮಲ್ಲಿ ಹಿಂದೆ ನಾವು ಬಹುಶಃ ಅಷ್ಟು ಅಟೆನ್ಷನ್ ಕೊಡ್ತಿರಲಿಲ್ಲ. ಬಟ್ ನಾವು ಇಟ್ ಈಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್ ದಟ್ ವಿ ನೀಡ್ ಟು not only have expansion of electrical network and equipment but also safety while using them. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೂನ್ ಕೊನೆ ವಾರ ಅಂದರೆ 26/6/2026ರಿಂದ 2/7/2026ರವರೆಗೆ ಒಂದು ನ್ಯಾಷನಲ್ ಸೇಫ್ಟಿ ವೀಕ್ 2026ನ ಹಮ್ಮಿಕೊಂಡಿದ್ದೀವಿ. ಈ ವರ್ಷ CA ಅವರು ನಮಗೊಂದು ಧ್ಯೇಯ ವಾಕ್ಯ ಕೊಟ್ಟಿದ್ದಾರೆ, ಅಂದರೆ ಟುಡೇಸ್ ಅವೇರ್ನೆಸ್ ಟುಮಾರೋಸ್ ಪ್ರಿವೆನ್ಷನ್. ಇವತ್ತಿನ ಮುಂಜಾಗ್ರತೆ ನಾಳಿನ ಸುರಕ್ಷತೆ. ಇದರ ಜೊತೆಗೆ ನಾವೆಲ್ಲರೂ ಸೇರಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ವಿದ್ಯುತ್ ಕಣ್ಣಿಗೆ ಕಾಣಲ್ಲ, ಬಟ್ ಪ್ರೊಟೆಕ್ಟಿವ್ ಡಿವೈಸಸ್ ಅಪ್ಲೈ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ತಾರೆ, ಅದು ಬಹಳ ಫ್ರೆಂಡ್ಲಿ ಆಗಿರ್ತದೆ. ಈ ವಿದ್ಯುತ್ ಇಲ್ಲದೆ ಮನುಕುಲವನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಪ್ರತಿಯೊಂದು ಕೆಲಸಕ್ಕೂ ವಿದ್ಯುತ್ ಬೇಕೇ ಬೇಕು. ಹ್ಯೂಮನ್ ಬಾಡಿಯಲ್ಲಿ ಒಂದು 30 milliamps ಅದಕ್ಕಿಂತ ಜಾಸ್ತಿ ವಿದ್ಯುತ್ ಹಾಕಿದರೆ ವಿ ಗೆಟ್ ರೆಸ್ಪಿರೇಟರಿ ಅರೆಸ್ಟ್, ಆಮೇಲೆ ಸಿವಿಯರ್ ಪೇಯ್ನ್, ಎಕ್ಸ್ಟ್ರೀಮ್ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಉಂಟಾಗಿ ಎಲೆಕ್ಟ್ರಿಕ್ಯೂಷನ್ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಲಿಕ್ಕೆ ಈ ಸತಿ ಈ ಒಂದು ಕೊನೆ ವಾರ, ಜೂನ್ ಕೊನೆ ವಾರದಲ್ಲಿ ನಾವೆಲ್ಲ ಸೇರಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇಷ್ಟು ಈಗ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದಂಗೆ 1 ಲಕ್ಷದವರೆಗೆ ಎಲ್ಲ ಇಗಳಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಬೆಸ್ಕಾಂ ಲಿಮಿಟಲ್ಲಿ.
ಸೊ ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಸ್ಟಾಫ್ ಅವರು ಸೇರಿ ಈ ಒಂದು ಅಭಿಯಾನವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಇದು ಭಾಳ ಉಪಯುಕ್ತವಾಗಿ ಆಗಬೇಕು. ಆಲ್ರೆಡಿ ಚಂದನ ಟಿ ವಿಯಲ್ಲಿ ಬರ್ತಾ ಇದೆ. ಈ ಸತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ವಿದ್ಯುತ್ ಅವಘಡನ ಹೇಗೆ ತಪ್ಪಿಸಬೇಕು, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಫಾಲೋ ಮಾಡಿದ್ರೆ ವಿದ್ಯುತ್ ಅಪಘಾತಗಳನ್ನ ತಪ್ಪಿಸ್ಬೋದು ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಆಗ್ತಾ ಇದ್ದೀವಿ.